ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ಬುಧವಾರ ಶಾಸಕರ ಫೋಟೋ ಶೂಟ್ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಸಾಮಾನ್ಯವಾಗಿ ವಿಧಾನಸಭೆ ಅವಧಿ ಮುಕ್ತಾಯಗೊಳ್ಳುವ ಸಂದರ್ಭದಲ್ಲಿ ಸ್ಪೀಕರ್ ಸಮ್ಮುಖದಲ್ಲಿ ಶಾಸಕರ ಗ್ರೂಪ್ ಫೋಟೋ ತೆಗೆದುಕೊಳ್ಳುವುದು ಸಂಪ್ರದಾಯವಾಗಿದೆ. ಆದರೆ ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಂಡಿದೆಯಷ್ಟೇ, 3 ವರ್ಷ ಆಗ್ತಾ ಬಂತು. ಈ ನಡುವೆ ಗ್ರೂಪ್ ಫೋಟೋ ತೆಗೆಸಿಕೊಂಡಿರುವುದು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಬಹುತೇಕ ಶಾಸಕರು, ಸಚಿವರು ಫೋಟೋ ಶೂಟ್ನಲ್ಲಿ ಭಾಗಿಯಾಗಿದ್ದರು. ಕೆಲವರಷ್ಟೇ ಗೈರಾಗಿದ್ದರು. ಶಾಸಕರ ಈ ಗ್ರೂಪ್ ಫೋಟೋ ವಿಧಾನಸಭೆಯ ಮೊಗಸಾಲೆಯಲ್ಲೂ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮೇ ತಿಂಗಳಲ್ಲಿ ಸಂಪುಟ ಪುನರಚನೆ ಆಗುವುದು ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಸ್ಪೀಕರ್ ಖಾದರ್ ಅವರು ಸಂಪುಟಕ್ಕೆ ಸೇರ್ಪಡೆ ಆಗುವ ಸಾಧ್ಯತೆ ಇರಬಹುದು. ಈ ಉದ್ದೇಶದಿಂದ ಫೋಟೋ ಶೂಟ್ ನಡೆಸಿರುವ ಸಾಧ್ಯತೆ ಇದೆ ಅಂತ ಆಡಳಿತ ಪಕ್ಷದ ಶಾಸಕರೊಬ್ಬರು ಸುಳಿವು ನೀಡಿದ್ದಾರೆ. ಇನ್ನು ಕೆಲವರು ಈ ಬೆಳವಣಿಗೆಯನ್ನು ಸಿಎಂ ಬದಲಾವಣೆಯ ಮುನ್ಸೂಚನೆ ಅಂತ ವ್ಯಾಖ್ಯಾನಿಸಿದ್ದಾರೆ. ಹೀಗೇನಾದರೂ ಆದರೆ ಸಂಪುಟದಲ್ಲಿ ಹಾಗೂ ವಿವಿಧ ಹುದ್ದೆಗಳಲ್ಲಿ ಮಹತ್ವದ ಬದಲಾವಣೆಗಳು ಸಂಭವಿಸಬಹುದು. ಇದೇ ಕಾರಣಕ್ಕೆ ನೆನಪಿಗಾಗಿ ಫೋಟೋ ಶೂಟ್ ನಡೆಸಲಾಗಿದೆಯೇ ಎಂಬ ಪ್ರಶ್ನೆಗಳು ಉದ್ಭವಿಸಿವೆ. ಗೊತ್ತಿಲ್ಲ, ಬರೀ ಕೇವಲ ಅಂತೆಗಳನ್ನ ಇಟ್ಕೊಂಡು ಮುಂದಕ್ಕೆ ಹೋದ್ರೆ ಆಗಲ್ಲ. ಗೇಜ್ ಇರಬೇಕು, ಲೆಕ್ಕಾಚಾರ ಮಾಡಬೇಕು. ಬಟ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೈಕಮಾಂಡ್ ಹೇಳಿದ್ದಾರೆ ಸಿಎಂ ಬದಲಾವಣೆ ಬಗ್ಗೆ. ಬಟ್ ಸಿದ್ದರಾಮಯ್ಯ ಏನು ಮಾಡ್ತಾರೆ ನೋಡಬೇಕು. ಬಟ್ ರಾಜಕೀಯ ಹೆಣ್ಣಿನ ಮರ್ಮ, ಮೀನಿನ ಹೆಜ್ಜೆ, BJP ಹೈಕಮಾಂಡ್ ಲೆಕ್ಕಾಚಾರ, ಸಿದ್ದರಾಮಯ್ಯನವ್ರ ನಡೆ ಗೊತ್ತಾಗಲ್ಲ. ಸಿದ್ದರಾಮಯ್ಯನವರು ಏನು ಅನ್ನೋದು ಲೆಕ್ಕಾಚಾರಗಳು ಗೊತ್ತಾಗ್ತಾ ಇಲ್ಲ ಆ ಮಟ್ಟಿಗೆ. ಹೈಕಮಾಂಡ್ ತೀರ್ಮಾನ ಮಾಡೋವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಬಜೆಟ್ ಉತ್ತರ ವೇಳೆ ಸದನದಲ್ಲಿ ಡಿಕೆಶಿ ಹೆಸರು ಹಾಗೂ ಸ್ಪೀಕರ್ ಖಾದರ್ ಫೋಟೋ ಸೆಷನ್ ವಿಚಾರ ಪ್ರಸ್ತಾಪಿಸಿ ವಿಪಕ್ಷಗಳು ಸಿಎಂ ಕಾಲೆಳೆತ್ತಿದ್ದಾರೆ. ವಿಪಕ್ಷಗಳ ಲೇವಡಿಗೆ ಉತ್ತರಿಸಿದ ಸಿಎಂ, ನಮ್ಮಲ್ಲಿ ಎಲ್ಲಾ ಶಾಸಕರು ಅರ್ಹರು, ಯಾರಾದರೂ ಸಿಎಂ ಆದರೂ ನನಗೆ ಖುಷಿ ಆಗುತ್ತೆ. ಹೈಕಮಾಂಡ್ ಎಲ್ಲಿವರೆಗೂ ಇರುವಂತಾರೋ ಅಲ್ಲಿವರೆಗೆ ಖಾದರ್ ಸ್ಪೀಕರ್ ಆಗಿರ್ತಾರೆ. ವಿಪಕ್ಷಗಳು ಏನೇ ಕಿತಾಪತಿ ಮಾಡಿದ್ರು ಖಾದರ್ ಮನ್ನಣೆ ಕೊಡಲ್ಲ. ಅವರು ಸಚಿವರಾಗೋದಾದ್ರೆ ಸಂತೋಷವೇ. ಕನಸು ಎಲ್ರಿಗೂ ಇರುತ್ತೆ. ಅಶೋಕ್ಗೂ ಸಿಎಂ ಆಗೋ ಕನಸಿದೆ, ಆದರೆ ಇದಕ್ಕೆ ವಿಜಯಿಂದ ಅವಕಾಶ ಕೊಡಲ್ಲ. ಅಶೋಕ್ ಸಿಎಂ ಆದರೂ ಸಂತೋಷನೇ, ಬೆಲ್ಲದ್ದಾದ್ರೂ ಸಂತೋಷ ಅಂತ ಹೇಳಿದರು. ಈ ವೇಳೆ ಸುನಿಲ್ ಕುಮಾರ್ ಎದ್ದು ನಿಂತು DKಶಿ ಸಿಎಂ ಆದರೂ ಖುಷಿ ಅಂತ ಹೇಳಿ ಸರ್ ನೋಡೋಣ ಅಂತ ಸವಾಲ್ ಹಾಕಿದರು. ಇದಕ್ಕೆ ಕೂಲಾಗಿ ಉತ್ತರಿಸಿದ ಸಿಎಂ, ನೋಡಪ್ಪ, ಹೈಕಮಾಂಡ್ ತೀರ್ಮಾನ ಮಾಡೋವರೆಗೂ ನಾನೇ ಸಿಎಂ. ನಮ್ಮಲ್ಲಿ ಯಾರು ಸಿಎಂ ಆದರೂ ಖುಷಿ. MB ಪಾಟೀಲ್, ಮುನಿಯಪ್ಪ, ಕೋನ್ ರೆಡ್ಡಿ, ಖಂಡ್ರೆ, ಶಿವಾನಂದ ಪಾಟೀಲ್, ದಿನೇಶ್ ಗುಂಡೂರಾವ್ ಸಿಎಂ ಆಗಬಾರ್ದಾ? ಎಲ್ರಿಗೂ ಸಿಎಂ ಆಗುವ ಅರ್ಹತೆ ಇದೆ, ಯೋಗ್ಯತೆ ಇದೆ, ಆದರೆ ಅವಕಾಶ ಸಿಗಲ್ಲ ಅಷ್ಟೇ. ಅವಕಾಶ ಬಂದರೆ ಎಲ್ಲರೂ ಆಗ್ತಾರೆ ಅಂತ ಹೇಳಿದರು. ಇಷ್ಟೆಲ್ಲ ಹೇಳಿದ್ರು ಕೊನೆಗೆ ಕೂಡ DKಶಿ ಹೆಸರನ್ನ ಸಿದ್ದರಾಮಯ್ಯ ಹೇಳಲೇ ಇಲ್ಲ. ಸಿದ್ದರಾಮಯ್ಯನವರು 2013ರಲ್ಲಿ ಪರಮೇಶ್ವರ್ ಸೋತಿಲ್ಲ ಅಂದರೆ ಮುಖ್ಯಮಂತ್ರಿ ಆಗ್ತಿರಲಿಲ್ಲ. 2023 DKಶಿ ಪಟ್ಟು ಹಿಡಿದು ಕೂತಿದ್ರೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಕಾಂಗ್ರೆಸ್ 136 ರಿಸಲ್ಟ್ ಬಂದಾಗ ನಂತರ ಬೈ ಎಲೆಕ್ಷನ್ ಎಲ್ಲ ಸೇರಿ 140 ನಂಬರ್ ಮುಟ್ಟಕ್ಕೆ ಕಾರಣ DK ಶಿವಕುಮಾರ್ ಒಬ್ಬ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದಾರೆ. ಆದರೆ ಕೋನ್ ರೆಡ್ಡಿ ಮೊನ್ನೆ ಪಾರ್ಟಿಗೆ ಬಂದು ಫಸ್ಟ್ ಟೈಮ್ ಕಾಂಗ್ರೆಸ್ MLA. ಕೋನ್ ರೆಡ್ಡಿ ಆಗ್ಬೋದು ಅಂತ ಹೇಳೋ ಬಾಯಿಗೆ, ಸಿದ್ದರಾಮಯ್ಯನವರ ಹೇಳಿಕೆಗಳಿಗೆ ವೈನಾಡ್ DK ಶಿವಕುಮಾರ್ ಹೆಸರೇ ಆಗಿ ಬರ್ತಿಲ್ಲ ಅಂದ್ಬಿಟ್ಟಿದ್ರೆ ಕಳ್ಕೊಳ್ಳೋದೇನಿತ್ತಲ್ಲಿ? ಇವ್ರು ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಬಟ್ ಆದರೆ DK ಶಿವಕುಮಾರ್ ಪಡೆಯೋಬೇಕಾದ ಅಧಿಕಾರವನ್ನು DK ಶಿವಕುಮಾರ್ ಕಾರಣಕ್ಕೂ ಕೂಡ ಇವತ್ತಿನ ಸಿದ್ದರಾಮಯ್ಯನವರು ಗತ್ತು ಗೈರತ್ತು ತಾಕತ್ತು ತೂಕ ಎಲ್ಲ ಇರೋ ಕಾರಣ DK ಶಿವಕುಮಾರ್ ಪಾರ್ಟಿಯಂಗೆ ಕಟ್ಲಾಗಿ ಆ ನಂಬರ್ ಬಂತು. ಏನಾರ 110, 20, 25 ಬಂದು ಸ್ಮಾಲ್ ಮೆಜಾರಿಟಿ ಇದ್ರೆ ಉದಿಸ್ಬಿಡೋರು ಈಗಾಗಲೇ BJP ಅವರು. ಆದರೆ DK ಶಿವಕುಮಾರ್ನ ನೆನಪಿಸಿಕೊಳ್ಳಲು ಸಾಧ್ಯವಿಲ್ಲದಷ್ಟು ಮರ್ತೋಗ್ಬಿಟ್ಟಿದ್ರೆ ಕಷ್ಟ ಸಿದ್ದರಾಮಯ್ಯನವರು. ಆದರೆ DK ಶಿವಕುಮಾರ್ ಎಲ್ಲಿವರೆಗೆ ಇದನ್ನು ತಡ್ಕೋತಾರೋ ಗೊತ್ತಿಲ್ಲ. ಇನ್ನು ಫೋಟೋಶೂಟ್ ಬಗ್ಗೆ ಶಾಸಕ ವಿಜಯಾನಂದ ಕಾಶಪ್ಪನವರು ಪಕ್ಕಾ ಕ್ಲಾರಿಟಿ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇದೇ ವೇಳೆ ಮಂತ್ರಿ ಸ್ಥಾನದ ಆಸೆಯನ್ನು ಕೂಡ ಪರೋಕ್ಷವಾಗಿ ಹೇಳಿಕೊಂಡಿದ್ದಾರೆ. ಸರ್ಕಾರ ಬಂದು 3 ವರ್ಷ ಆಯಿತು. UT ಖಾದರ್ ಕೂಡ ಸಭಾಧ್ಯಕ್ಷರಾಗಿ 3 ವರ್ಷ ಆಯಿತು. ಹೀಗಾಗಿ ಫೋಟೋ ಶೂಟ್ ಏರ್ಪಡಿಸಿದ್ರು. ಹಾಗೂ ನಾವೆಲ್ಲ ಕನ್ನಡಿಗರು ಯುಗಾದಿಯನ್ನು ಹೊಸ ವರ್ಷ ಅಂತ ಸಂಭ್ರಮದಿಂದ ಆಚರಿಸ್ತೇವೆ. ಇದರ ಭಾಗವಾಗಿ ಫೋಟೋ ಶೂಟ್ ಮಾಡಿಸಿದ್ದೇವೆ, ತಪ್ಪೇನಿಲ್ಲ. ಹೊಸ ವರ್ಷದಲ್ಲಿ ಏನಾದರೂ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೇವೆ. UT ಖಾದರ್ ಕೂಡ ಈಗಾಗಲೇ ಹೇಳಿದ್ದಾರೆ, ನಾನು ಮುಂದೆ ಸ್ಪೀಕರ್ ಆಗಿ ಉಳಿಯುತ್ತೇನೋ ಇಲ್ವೋ ಗೊತ್ತಿಲ್ಲ ಅಂದಿದ್ದಾರೆ. ಅವರಿಗೆ ನಿರೀಕ್ಷೆ ಇರಬಹುದು, ಮಂತ್ರಿ ಆಗ್ಬಹುದು. ನಾನು ಕೂಡ ಆ ನಿರೀಕ್ಷೆಯಲ್ಲೇ ಇದ್ದೇನೆ. ಹೊಸ ವರ್ಷದಲ್ಲಿ ಸಂತೋಷದ ಸುದ್ದಿ ಬರುತ್ತೆ ಅನ್ನೋ ಆಶಾಭಾವನೆಯಲ್ಲಿ ಇದ್ದೇವೆ. ಅಧಿಕಾರ ಕುರ್ಚಿ ಶಾಶ್ವತ ಅಲ್ಲ, ಅಧಿಕಾರವನ್ನು ಜನರು ಕೊಟ್ಟಿದ್ದು. ಒಟ್ಟಿನಲ್ಲಿ ಹೊಸ ನಿರೀಕ್ಷೆಯಲ್ಲೇ ಕಾಯ್ತಿದ್ದೇವೆ. ಆ ದಿನ ಬರುತ್ತೆ ಎಂದು ವಿಜಯಾನಂದ ಕಾಶಪ್ಪನವರು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಆಗ್ಬೋದು, ಇವರು ಮಂತ್ರಿ ಆಗಬೇಕು ಅಂತ ಕಾಯ್ತಾ ಇದ್ದಾರೆ. ಆಗ್ಬೋದೇನು, ಯಾರೇನಾಗ್ತಾರೋ ಗೊತ್ತಿಲ್ಲ. ಫಸ್ಟ್ ಟೈಮ್ MLA ಆದಂಥ DK ಅವರೇ ಮಂತ್ರಿ ಆಗಿದ್ರು ಅನ್ನೋದಾದರೆ, ಫಸ್ಟ್ ಟೈಮ್ MLA ಆದಂಥ ಪ್ರಿಯಾಂಕ್ ಖರ್ಗೆ ಮಂತ್ರಿ ಆಗಿದ್ರು ಅನ್ನೋದಾದರೆ, ಭಾಳಷ್ಟು ಗೆದ್ದಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರು ಯಾಕೆ ಮಂತ್ರಿ ಆಗಬಾರ್ದು? ಆಗ್ಬೋದು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.